ವಾಪ್ರೇಟ್ ಆಗೋಗ್ಬಿಟ್ಟಿದೆ. ಉದ್ದಿನಬೇಳೆ ಕಡಲೆಬೇಳೆ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾವು ಈರುಳ್ಳಿ ಸೇರಿಸ್ಕೊಳ್ತಾ ಇದ್ದೀವಿ. ಇದಕ್ಕೆ ಬೆಂಡೆಕಾಯಿ ಸೇರಿಸ್ಕೊಳ್ತಾ ಇದ್ದೀವಿ. ತುಂಬ ಚೂರು ಧನಿಯಾ, ಅರ್ಧ ಸ್ಪೂನ್ ಚಿಲ್ಲಿ ಪೌಡರ್. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಮ್ಮ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಲೇಡೀಸ್ ಫಿಂಗರ್ ಫ್ರೈ, ಬೆಂಡೆಕಾಯಿ ಫ್ರೈ. ಬನ್ನಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಫಸ್ಟಿಗೆ ಒಂದು ಕಡಾಯಿ ತಗೊಂಡಿದ್ದೀನಿ. ಕಡಾಯಿ ಚೆನ್ನಾಗಿ ಕಾಯಿಲಿ, ಅದಾದಮೇಲೆ ನಾವು ಎಣ್ಣೆ ಹಾಕೊಳ್ಳೋಣ ಇದಕ್ಕೆ. ಸೊ ಈಗ ಕಡಾಯಿ ಕಾದಿದೆ, ಇದಕ್ಕೆ ಒಂಚೂರು ಎಣ್ಣೆ ಹಾಕೊಳ್ತಾ ಇದ್ದೀವಿ. ಬೆಂಡೆಕಾಯಿ ಇರೋದ್ರಿಂದ ಬೆಂಡೆಕಾಯಿ ಒಂಚೂರು ಲೋಳೆ ಬಿಟ್ಕೊಳ್ಳುತ್ತೆ. ಸೊ ಅದಕ್ಕೆ ಒಂಚೂರು ಎಣ್ಣೆ ಜಾಸ್ತಿ ಹಾಕ್ಕೊಂಡಿದ್ದೀನಿ ನಾನು. ಸೊ ಎಣ್ಣೆ ಕಾಯಿಲಿ, ಅದಾದಮೇಲೆ ಒಗ್ಗರಣೆ ಕೊಡೋಣ ಇದಕ್ಕೆ. ಸೊ ಎಣ್ಣೆ ಚೆನ್ನಾಗಿ ಕಾದಿದೆ, ಇದಕ್ಕೆ ಫಸ್ಟಿಗೆ ಸಾಸಿವೆ ಹಾಕೊಳ್ಳೋಣ. ಸೊ ಸಾಸಿವೆ ಒಂಚೂರು ಚಟಪಟ ಅಂತ ಇದೆ. ಇವಾಗ ಇದಕ್ಕೆ ಒಂಚೂರು ಜೀರಿಗೆ ಹಾಕೊಳ್ಳೋಣ. ಉದ್ದಿನಬೇಳೆ ಕಡಲೆಬೇಳೆ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಇದೊಂಚೂರು ಫ್ರೈ ಆಗಲಿ, ಉದ್ದಿನಬೇಳೆ ಕಡಲೆಬೇಳೆ. ಸೊ ಇದು ಫ್ರೈ ಆಗಿದೆ. ಇವಾಗ ನೋಡ್ಬೋದು ಒಂಚೂರು ಬ್ರೌನ್ ಆಗ್ತಾ ಇದೆ. ಸೊ ಇದಕ್ಕೆ ನಾವು ಈರುಳ್ಳಿ ಸೇರಿಸ್ಕೊಳ್ತಾ ಇದ್ದೀವಿ. ಈರುಳ್ಳಿ ತುಂಬ ಚಿಕ್ಕ ಸೈಜ್ ಒಂದೇ ಒಂದು ಈರುಳ್ಳಿ ಸೇರಿಸ್ಕೊಂಡಿದ್ದೀನಿ ನಾನು, ತುಂಬ ಚಿಕ್ಕದು. ಬಿಕಾಸ್ ಇದು ಫ್ರೈ, ಅದಕ್ಕೆ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ. ಈರುಳ್ಳಿ ಬ್ರೌನ್ ಆಗಿದೆ, ಇಷ್ಟು ಸಾಕು. ಇದಕ್ಕೆ ಒಂಚೂರು ಟೊಮ್ಯಾಟೊ ಸೇರಿಸ್ತಾ ಇದ್ದೀನಿ. ಅಗೇನ್ ತುಂಬ ಚಿಕ್ಕದು ಒಂದು ಟೊಮ್ಯಾಟೊ ಸೇರಿಸ್ತಾ ಇದ್ದೀನಿ, ತೀರಾ ಚಿಕ್ಕ ಟೊಮ್ಯಾಟೊ. ಸೊ ಇದೊಂಚೂರು ಸಾಫ್ಟ್ ಆಗಲಿ. ಸೊ ಟೊಮ್ಯಾಟೊ ಬೇಗ ಸಾಫ್ಟ್ ಆಗಬೇಕಂದ್ರೆ ಒಂಚೂರು ಉಪ್ಪು ಹಾಕೊಳ್ಳೋಣ ಇದಕ್ಕೆ. ತಕ್ಷಣ ಬೇಗ ಸಾಫ್ಟ್ ಆಗೋಗುತ್ತೆ ಟೊಮ್ಯಾಟೊ. ಒಂದು 2 ಮಿನಿಟ್ಸ್ ಇದನ್ನು ಬಿಡೋಣ, ಟೊಮ್ಯಾಟೊ ಸಾಫ್ಟ್ ಆಗಲಿ. ಸೊ ಇಲ್ಲಿ ಟೊಮ್ಯಾಟೊ ಸಾಫ್ಟ್ ಆಗಿದೆ. ಇದಕ್ಕೆ ಬೆಂಡೆಕಾಯಿ ಸೇರಿಸ್ಕೊಳ್ತಾ ಇದ್ದೀವಿ. ಬೆಂಡೆಕಾಯಿ ಸೇರಿಸಿದ್ಮೇಲೆ ಇಲ್ಲ ಕೈ ಆಡಿಸ್ತೀರ ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ಲೋಳೆ ಜಾಸ್ತಿ ಆಗೋಗುತ್ತೆ. ಸೊ ಅದೆಲ್ಲ ಹೋಗಬೇಕು ಅಂತ ತಿರುಗಿಸ್ತಾನೆ ಇರೋಣ, ಕೈ ಆಡಿಸ್ತಾ ಇರಬೇಕು ಇದಕ್ಕೆ. ಸೊ ಆ ಲೋಳೆ ಏನಿದೆಯೋ ಅದು ಹೋಗೋವರೆಗೂ ನೀವು ಅಡಿಷ್ನಲ್ ಮಸಾಲೆ ಏನು ಹಾಕೋಕೆ ಹೋಗಬೇಡಿ, ಇಲ್ಲಾಂದರೆ ನೀರು ಬಿಟ್ಕೊಂಡ್ಬಿಡುತ್ತೆ. ಉಪ್ಪು ಸಹ ಸೇರಿಸ್ಕೋಬೇಡಿ ಇದಕ್ಕೆ. ಸೊ ಕೆಲವೊಬ್ಬರು ಇದನ್ನ ಬೆಂಡೆಕಾಯಿನ ಫಸ್ಟೇ ಫ್ರೈ ಮಾಡಿಟ್ಕೊಂಡು ಆಮೇಲೆ ಮಾಡ್ಕೋತಾರೆ. ಸೊ ನಾನು ಡೈರೆಕ್ಟ್ ಒಗ್ಗರಣೆ ಹಾಕ್ಬಿಟ್ಟು ಹಾಗೆ ಮಾಡ್ತೀನಿ, ಟೈಮ್ ಸೇವ್ ಆಗುತ್ತೆ ಅಂತ. ಆ್ಯಂಡ್ ದಿಸ್ ಇಸ್ ಆಲ್ಸೋ ವೆರಿ ಈಸಿ. ಬೆಂಡೆಕಾಯಿ ನಿಮಗೆಲ್ಲ ಗೊತ್ತಿದ್ದಂಗೆ ಬೇಗ ಬೆಂದೋಗುತ್ತೆ ಕೂಡ. ಸೊ ಈ ಥರ ಮಾಡಿಕೊಂಡ್ರೆ ಬೇಗ ಆಗೋಗುತ್ತೆ. ನೋಡ್ಬೋದು ಲೋಳೆ ನಿಮ್ಗೆ ಕಾಣಿಸ್ತಾ ಇದೆಯಾ ಅಂತ ಗೊತ್ತಿಲ್ಲ. ಹೇಗೆ ಬಿಟ್ಕೋತಾ ಇದೆ ಅಂತ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಎಣ್ಣೆ ಹಾಕಿರೋದ್ರಿಂದ ಅದು ನೀಟಾಗಿ ಫ್ರೈ ಆಗುತ್ತೆ. ಬೆಂಡೆಕಾಯಿಗೆ ಯೂಶಲಿ ಒಂಚೂರು ಎಣ್ಣೆ ಜಾಸ್ತಿ ಹಾಕಿ. ನೋಡ್ಬೋದು ಲೋಳೆ ಹೇಗೆ ಕಾಣಿಸ್ತಾ ಇದೆ ಅಂತ. ಇದು ಇನ್ನೂ ಜಾಸ್ತಿ ಆಗುತ್ತೆ ಇವಾಗ. ಅದು ಯಾವಾಗ ಫುಲ್ ಡ್ರೈ ಆಗುತ್ತೋ ಆವಾಗ ನೀಟಾಗಿ ಫ್ರೈ ಆಗಿದೆ ಅಂತ. ಅದಾದಮೇಲೆ ನೀವು ಇದಕ್ಕೆ ಮಸಾಲೆ ಸೇರಿಸ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಸೊ ಕೆಲವೊಬ್ರು ಇದನ್ನ ತೀರಾ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾರೆ ಬೆಂಡೆಕಾಯಿ. ಸೊ ಯೂಶಲಿ ನಮ್ಮ ಮನೇಲೆಲ್ಲ ಹಾಗೆ ಮಾಡ್ತಾ ಇದ್ದಿದ್ದು, ಪುಡಿಯಾಗಿ ಕಟ್ ಮಾಡಿಬಿಟ್ಟು ಪಲ್ಯ ಮಾಡ್ತಾ ಇದ್ದು ನಾವು ಚಪಾತಿಗೆ, ತುಂಬ ಚೆನ್ನಾಗಾಗೋದು. ಸೊ ದಿಸ್ ಇಸ್ ದ ಸೇಮ್ ಮೆಥಡ್. ಅದೇ ಬೆಂಡೆಕಾಯಿನ ಹಾಗೆ ದಪ್ಪ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಾನು ಅಷ್ಟೇ. ನಿಮಗೆ ಬೇಕಾದರೆ ಸಣ್ಣ ಕಟ್ ಮಾಡಿ ಕೂಡ ಹಾಕೋಬೋದು. ಬಟ್ ನಾನು ಇದು ಬರೀ ಇಬ್ಬರಿಗೆ ಆಗೋಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ಕೋತೀನಿ. ಸೊ ದಿಸ್ ಇಸ್ ವೆರಿ ಈಸಿ ಫಾರ್ ಮೀ. ನಾನು ಯಾವ ರೀತಿ ಮಾಡ್ತೀನೋ ಅದೇ ರೀತಿ ನಿಮ್ಗೆ ತೋರಿಸೋಣ ಅಂತ ಅಂದ್ಬಿಟ್ಟು ನಾನು ತೋರಿಸ್ತಾ ಇರೋದು. ಬೇಗ ಕ್ವಿಕ್ಕಾಗಿ ಡಿಲಿಷಿಯಸ್ ಆಗಿ ಆಗೋಗುತ್ತೆ. ಏನೊಂದಂದರೆ ಇದೊಂದು 5-10 ನಿಮಿಷ ಚೆನ್ನಾಗಿ ಕೈ ಆಡಿಸ್ಕೋಬೇಕು, ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು. ಆಮೇಲೆ ನೀವು ಮೀಡಿಯಮು ಹೈಯಲ್ಲಿ ಇಟ್ಕೋಬೇಡಿ, ಆದಷ್ಟು ಸ್ಲೋ ಆಗಿ ಮಾಡ್ಕೊಳ್ಳಿ. ಆವಾಗಲೇ ಚೆನ್ನಾಗಿ ಬೆಂಡೆಕಾಯಿ ಕೂಡ ಫ್ರೈ ಆಗೋದು.
ಬೆಂಡೆಕಾಯಿ ನೋಡ್ಬೋದು ಕಲರ್ ಚೇಂಜ್ ಆಗಿ ಶ್ರಿಂಕ್ ಆಗ್ತಾ ಇದೆ. ಆದಷ್ಟು ಬೆಂಡೆಕಾಯಿ ತೊಳೆದು ನೀಟಾಗಿ ಒರೆಸ್ಕೊಂಡು ಕಟ್ ಮಾಡಿ. ಡ್ರೈ ಆಗಿರಬೇಕು ಇದಕ್ಕೆ ಹಾಕಬೇಕಾದ್ರೆ, ಆವಾಗಲೇ ಅದು ಲೋಲೆ ಒಂಚೂರು ಕಡಿಮೆ ಬೇಗ ಡ್ರೈ ಆಗುತ್ತೆ. ಇಲ್ಲಾಂದರೆ ಜಾಸ್ತಿ ಬಿಟ್ಕೊಂಡ್ಬಿಡುತ್ತೆ, ಅದು ಹೋಗೋದು ಇಲ್ಲ, ತುಂಬ ಕಷ್ಟ ಆಗೋಗುತ್ತೆ. ಸೊ ಇದೆಲ್ಲ ಇವಾಪ್ರೇಟ್ ಆಗಲಿ ಅದು ಲೋಲೆ, ಆಮೇಲೆ ನಾನು ನಿಮಗೆ ಸಿಗ್ತೀನಿ. ಸೊ ಇದಾಗಿದೆ, ಇವಾಗ ನೀಟಾಗಿ ಎಲ್ಲ ಫ್ರೈ ಆಗಿದೆ. ಸೊ ಈ ಸ್ಟೇಜಲ್ಲಿ ನಾವು ಇದಕ್ಕೆ ಡ್ರೈ ಸ್ಪೈಸಸ್ ಸೇರಿಸ್ಕೊಳ್ಳೋಣ. ಸೊ ವೆರಿ ಮಿನಿಮಲ್ ಡ್ರೈ ಸ್ಪೈಸಸ್ ನಾವು ಇದಕ್ಕೆ ಹಾಕೋದು. ಅರಿಶಿನ ಪುಡಿ, ಒಂಚೂರೇ ಚೂರು ಧನಿಯಾ, 1/4 ಸ್ಪೂನ್ ಆಗೋಷ್ಟು, ಅರ್ಧ ಸ್ಪೂನ್ ಚಿಲ್ಲಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು. ಆಗಲೇ ನಾನು ಒಂಚೂರೇ ಚೂರು ಉಪ್ಪು ಸೇರಿಸ್ಕೊಂಡಿದ್ದೆ, ಅದಕ್ಕೆ ಇವಾಗ ಒಂಚೂರು ಸೇರಿಸ್ಕೊಡ್ತಾ ಇದ್ದೀನಿ. ಚೆನ್ನಾಗಿ 1-2 ಸರಿ ಮಿಕ್ಸ್ ಮಾಡಿಬಿಡಿ. ಇದನ್ನ ನೀಟಾಗಿ ಒಂಚೂರು ಹಸಿ ವಾಸನೆ ಹೋಗಿ. ಸೊ ನೀಟಾಗಿ ಹಸಿ ವಾಸನೆ ಹೋಗಿದೆ ಇದು. ಈ ಟೈಮಲ್ಲಿ ಇದಕ್ಕೆ ಒಂಚೂರೇ ಚೂರು ನೀರು ಸೇರಿಸ್ಕೊಡೋಣ. ತುಂಬ ಚೂರೇ ಚೂರು ಅಷ್ಟೇ, ಸುಮ್ಮನೆ ಚಿಮ್ಸ್ಬಿಡೋ ಥರ. ನಾವು ಮಿಕ್ಸ್ ಮಾಡ್ತಿರ್ಬೇಕಾದ್ರೆ ಅದೆಲ್ಲ ಇವಾಪ್ರೇಟ್ ಆಗಿಬಿಡ್ಬೇಕು. ಅಷ್ಟು ಕಡಿಮೆ ನೀರು ಸೇರಿಸ್ಕೊಳ್ಳಿ, ಯಾಕಂದರೆ ಇದು ಡ್ರೈ ಆಗಿರಬೇಕು. ನೀರು ಏನಕ್ಕೆ ಸೇರಿಸ್ಕೊಳ್ಳೋದು ಅಂದರೆ ಒಂಚೂರು ಬೆಂಡೆಕಾಯಿ ಸಾಫ್ಟ್ ಆಗಲಿ ಅಂತ. ನೋಡ್ಬೋದು ನೀರು ಎಷ್ಟು ಇವಾಪ್ರೇಟ್ ಆಗೋಯ್ತು ಅಂತ. ಸೊ ಈಗ ಇದನ್ನ ಮಿಕ್ಸ್ ಮಾಡಿ ಒಂದು 10 ಮಿನಿಟ್ಸ್ ಬಿಡಿ. ಸೊ ಲಿಡ್ ಕ್ಲೋಸ್ ಮಾಡಿ ಒಂದು 10 ಮಿನಿಟ್ಸ್ ಬಿಡೋಣ. ಸೊ ಇದು ನೀಟಾಗಿ ಸಾಫ್ಟ್ ಆಗಿ ಬೆಂದೋಗುತ್ತೆ. ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ. ಸೊ ಗೈಸ್ ಈಗ 10 ಮಿನಿಟ್ಸ್ ಆಗಿದೆ, ನೋಡೋಣ ಹೇಗಾಗಿದೆ ಅಂತಂದು. ಈಗ ಪರ್ಫೆಕ್ಟ್, ಫುಲ್ಲು ನೀರೆಲ್ಲ ಇವಾಪ್ರೇಟ್ ಆಗೋಗ್ಬಿಟ್ಟಿದೆ, ಫುಲ್ ಡ್ರೈ ಆಗಿದೆ. ಆ್ಯಂಡ್ ದ್ಯಾಟ್ ಈಸ್ ಇಟ್, ಇಟ್ಸ್ ರೆಡಿ. ಪರ್ಫೆಕ್ಟಾಗಿ ಆಗಿದೆ ನೋಡಿ. ಬೆಂಡೆಕಾಯಿ ಫ್ರೈ ಆರ್ ಪಲ್ಯ, how ever you can take it. Sure it is. ಒಳ್ಳೆ ಬಿಸಿ ಬಿಸಿ ಅನ್ನ, ಬರೀ ಬೇಳೆ ಸಾರು, ಅದ್ರ ಜೊತೆ ಫ್ರೈ ಇದು ಹಾಕೊಂಡು ತಿಂದರೆ ಓ ಮೈ ಗಾಡ್ ವಾವ್. ಆರ್ ಯು ಕ್ಯಾನ್ ಆಲ್ಸೋ ಹ್ಯಾವ್ ಇಟ್ ವಿತ್ ಚಪಾತಿ, ಫುಲ್ಕಾ, ತುಂಬ ಚೆನ್ನಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಇಲ್ಲಿವರೆಗೂ ವಿಡಿಯೋ ನೋಡಿದ್ದೀರಾ ಅಂದರೆ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರಲ್ಲಿ ಮರಿದಿರ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಬಟನ್ನ ಕ್ಲಿಕ್ ಮಾಡ್ದಿರಾ ಹೋಗಬೇಡಿ. ಆದಷ್ಟು ಶೇರ್ ಮಾಡಿ. ನಿಮಗೆ ಎಂಥ ವೀಡಿಯೋಸ್ ಬೇಕು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಖಂಡಿತ ನಾನು ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.